ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಒಂದು ಕೃತ್ಯದ ಹಿಂದೆ ಹಲವಾರು ಪ್ಲ್ಯಾನ್ಸ್ಗಳಿರುತ್ತೆ, ಹಲವಾರು ಕಾರಣಗಳಿರುತ್ತೆ. ಪೊಲೀಸರು ಬಂದು ವಿಚಾರಣೆಯನ್ನು ನಡೆಸಿದಾಗ ಬೇರೆ ಬೇರೆ ಥರದ ವಿಚಾರಣೆಯಲ್ಲಿ ಸತ್ಯಾಂಶಗಳು ಬೆಳಕಿಗೆ ಬರುತ್ತೆ. ಹಾಗೆ ಬೆಳಕಿಗೆ ಬಂದಿರುವಂಥ ಸತ್ಯಾಂಶದಲ್ಲಿ ಕೊಡಗು ಜಿಲ್ಲೆಯಲ್ಲಿ ನಡೆದಿರುವಂತಹ ಒಂದು ಹತ್ಯಾಕಾಂಡದ ಕುರಿತಂತಹ ದೊಡ್ಡ ಪ್ರಕರಣವನ್ನು ನಡೆದಿದೆ. ವಿರಾಜಪೇಟೆಯ ಚಿಕ್ಕಪೇಟೆಯ ಲೈನ್ ಮನೆ ಅನ್ನುವಂತಹ ಒಂದು ಜಾಗದಲ್ಲಿ ಒಂದು ಸಣ್ಣ ಮನೆ ನೀವು ಕಾಣ್ತಾ ಇರ್ಬೋದು ವಿಡಿಯೋದಲ್ಲಿ. ಇದೇ ಜಾಗದಲ್ಲಿ 4 ವರ್ಷದ ಒಂದು ಮಗುವನ್ನು ಭೀಕರವಾಗಿ ಹೊಡೆದು ಸಾಯಿಸಿರುವಂತಹ ಘಟನೆ ನಡೆದೋಗಿದೆ. ಇದು ಒಂದು ಬಲವಂತದಿಂದ ಒಂದು ಮಹಿಳೆಯನ್ನು ತಾನು ಬಳಸಿಕೊಳ್ಳಿಕ್ಕೆ ಹೋಗಿ ಆಗಿರುವಂತಹ ಒಂದು ಘಟನೆ, ಕುಟುಂಬದ ಒಳಗೆ ನಡೆದಿರುವಂತಹ ಒಂದು ಕೃತ್ಯ. ಮಹಿಳೆಯ ಹೆಸರು ಸುಚಿತ್ರ ಅಂತೇಳಿ, ಈ ಆರೋಪಿಯ ಹೆಸರು ಪ್ರತಾಪ ಅಂತೇಳಿ. ದುರಂತದಲ್ಲಿ ಅಂತ್ಯಗೊಂಡಿರುವಂತಹ ಜೀವ 4 ವರ್ಷದ ಪುಟ್ಟ ಕಂದಮ್ಮ ಚರಣ ಅಂತೇಳಿ. ಈ ಘಟನೆ ಹೇಗಾಯಿತು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸುಚಿತ್ರ ಅವರು ಏನಿರ್ತಾರೆ, ಅವರನ್ನು ರಾಯಚೂರಿಗೆ ಮದುವೆ ಮಾಡಿಕೊಡಲಾಗಿತ್ತು. ಹಂಪನಗೌಡ ಅನ್ನುವಂತಹ ವ್ಯಕ್ತಿಗೆ ಮದುವೆ ಮಾಡಿಕೊಡಲಾಗಿತ್ತು. ಹಾಗೆ ಸುಚಿತ್ರಗೌಡ ಅವರು ಅಲ್ಲಿ ಸಂಸಾರವನ್ನು ಮಾಡ್ತಾ ಇರ್ತಾರೆ. ಅವರಿಗೆ 2 ಮಕ್ಕಳು ಇರ್ತಾರೆ, ಒಂದು ದೊಡ್ಡ ಮಗು, ಇನ್ನೊಂದು 4 ವರ್ಷದ ಮಗು. ಕಳೆದ ಮಾರ್ಚಲ್ಲಿ ಜಾತ್ರೆ ಹಿನ್ನೆಲೆಯಲ್ಲಿ ಅವರು ವಿರಾಜಪೇಟೆಯ ಈ ಚಿಕ್ಕಪೇಟೆಯಲ್ಲಿರುವಂತಹ ಲೈನ್ ಮನೆಗೆ ಬಂದಿದ್ದಾರೆ. ಅವರ ಅಕ್ಕನ ಮನೆ. ಈ ಅಕ್ಕನ ಮನೆಗೆ ಬಂದಾಗ ಈ ಸಂದರ್ಭದಲ್ಲಿ ಅವರ ಅಕ್ಕನ ಗಂಡ ಆಕೆಯ ಮೇಲೆ ಕೆಟ್ಟ ದೃಷ್ಟಿಯನ್ನು ಇಟ್ಟಿರ್ತಾರೆ. ಹೇಗಾದರೂ ಮಾಡಿ ಆಕೆಯನ್ನು ಪಡಿಬೇಕು ಅನ್ನುವಂಥ ಭಾವನೆ ಇರುತ್ತೆ. ಹಲವು ಸರಿ ಆಕೆಯ ಜೊತೆ ಕೇಳ್ತಾರೆ, ನನಗೆ ಸಹಕರಿಸಬೇಕು, ಇಲ್ಲ ಅಂತ ಹೇಳಿದರೆ ನಾನು ಬಿಡೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಆಕೆ ಒಪ್ಪೋದಿಲ್ಲ. ಆಕೆ ಒಪ್ಪದಿದ್ದ ಸಂದರ್ಭದಲ್ಲಿ ಆಕೆಯನ್ನು ಬಲವಂತವಾಗಿ ಹೇಗಾದರೂ ಮಾಡಿ ಆಕೆಯನ್ನು ನಾನು ಪಡಿತೀನಿ ಅಂಥೇಳಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತೆ. ಆಕೆ ಅದನ್ನು ವಿರೋಧಿಸಿದ ನಡುವೆಯೂ ಕೂಡ ಆಕೆಯ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸುವಂತಹ ಒಂದು ಘಟನೆ ನಡೆದು ಬಿಡುತ್ತೆ. ಈ ಪ್ರತಾಪ ಹೀಗೆ ಮಾಡ್ತಾ ಇದ್ದಕ್ಕೆ ಆಕೆಯನ್ನು ಮತ್ತೊಂದು ಸಲ ಈ ಥರ ಬಳಸ್ಕೊಳ್ಳಿಕ್ಕೆ ನೋಡ್ತಾನೆ. ಆಕೆ ಗರ್ಭಿಣಿ ಆಗ್ತಾಳೆ. ಈ ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ನಾನು ಹೋಗ್ತೇನೆ ಅಂತ ಡಿಸೈಡ್ ಮಾಡ್ತಾಳೆ. ಈ ಸಂದರ್ಭದಲ್ಲಿ ಅವರ ನಡುವೆ ಮಾತಿನ ಚಕಮಕಿ ನಡೀತದೆ. ಮಾತಿನ ಚಕಮಕಿ ನಡುವಾಗ ನೀನು ನನಗೆ ಸಹಕಾರ ಕೊಡಬೇಕು ಅಂತ ಮತ್ತೆ ಆತ ಅವನ ಬೇಡಿಕೆಯನ್ನು, ವಿಕೃತವಾದಂಥ ಮನಸ್ಸನ್ನು ಹೊರಗಿಡ್ತಾನೆ. ಆ ಸಂದರ್ಭದಲ್ಲಿ ಆಕೆ ಒಪ್ಪೋದಿಲ್ಲ, ಹೊರಗಡೆ ಬರ್ತಾಳೆ ಮನೆಯಿಂದ. ಇಲ್ಲದಿದ್ದರೆ ನಾನು ನಿನ್ನ ಮಗುವನ್ನು ಮುಗಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾನೆ. ಒಂದು ಆತನ ಮನಸ್ಸಲ್ಲಿ ಎಷ್ಟು ಕ್ರೂರತ್ವ ಇತ್ತು ಅನ್ನೋದು ಗೊತ್ತಾಗುತ್ತೆ. ಆ 4 ವರ್ಷದ ಮಗು ಅಂತ ಕೂಡ ನೋಡದೆ ಆತ ಮಗುವಿನ ಮೇಲೆ ದಾಳಿಯನ್ನು ಮಾಡ್ತಾನೆ. ಮಗು ಅಲ್ಲಿ ಸ್ಥಳದಲ್ಲೇ ಗಂಭೀರ ಗಾಯಗೊಂಡು ತನ್ನ ಜೀವವನ್ನು ಕಳೆದುಕೊಳ್ಳುತ್ತೆ. ತಕ್ಷಣ ಈಕೆ ಓಡ್ಕೊಂಡು ಬಂದು ಇನ್ನೊಬ್ಬ ಮಗು ಇರುತ್ತೆ, ಈಕೆಯ ಮೇಲೆ ಕೂಡ ಒಂದು ಹಲ್ಲೆ ನಡೆಸುವಂಥ ಕೆಲಸ ಆಗುತ್ತೆ. ಇನ್ನೊಬ್ಬ ಮಗನ ಸಹಾಯದಿಂದ ಆಕೆ ಆಸ್ಪತ್ರೆಗೆ ಬರ್ತಾಳೆ. ಅಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾಳೆ. ಮುಂದಿನ ಪೊಲೀಸ್ ದೂರನ್ನು ನೀಡ್ತಾಳೆ. ತಕ್ಷಣ ಕಾರ್ಯಪ್ರವೃತ್ತರಾದಂಥ ಪೊಲೀಸರು, ವಿರಾಜಪೇಟೆ ಪೊಲೀಸರು ಏನು ಈ ಅಪರಾಧಿ ಇದ್ದಾನೆ ಪ್ರತಾಪನ ತಕ್ಷಣ ಬಂಧಿಸುವಂಥ ಕೆಲಸವನ್ನು ಮಾಡ್ತಾರೆ. ಆತನಿಗೆ ಮುಂದಿನ ಕಾನೂನು ಪ್ರಕ್ರಿಯೆ ಏನುಂಟು, ಆತನಿಗೆ ಏನೆಲ್ಲ ಶಿಕ್ಷೆ ಕೊಡ್ಬೋದು, ಇದರ ಬಗ್ಗೆ ಎಲ್ಲ ಒಂದು ಚರ್ಚೆ ನಡೀತದೆ. ಇಲ್ಲಿ ಒಂದು ಮುಖ್ಯವಾದ ವಿಚಾರ ನೋಡಬೇಕಂತೇಳಿದ್ರೆ, ಒಂದು ಮಹಿಳೆ ಮತ್ತು ಒಂದು ಪುರುಷನ ನಡುವಿನ ಒಂದು ಸಂಬಂಧ ಯಾವ ರೀತಿ ಒಂದು ದುರಂತ ಅಂತ್ಯದಲ್ಲಿ ಕೊನೆಗೊಳ್ಳುತ್ತೆ. ಆಕೆಯ ಮಗುವನ್ನು ಕಳೆದುಕೊಳ್ಬೇಕಾಯಿತು. ಆಕೆ ಈತ ಒಂದು ಸಂಸಾರವೂ ಹಾಳಾಯಿತು. ಆತ ಕೂಡ ಜೈಲು ಪಾಲಾಗಿ ಸೇರಿಕೊಂಡಿದ್ದಾನೆ. ಇದಿಷ್ಟು ಈ ಸಂಬಂಧಪಟ್ಟಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ವಿಚಾರ. ಹಾಗೆಯೇ ಇಂಥ ಪ್ರಕರಣ ಎಲ್ಲೂ ನಡೀಬಾರದು, ಅದು ಈಗಾಗಲೇ ನಡೆದೋಗ್ಬಿಟ್ಟಿದೆ. ಬಟ್ ಇಂತಹ ಈ ಮಕ್ಕಳ ಮೇಲೆ ಹಲ್ಲೆ ನಡೆಯುವಂಥ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ, ಅಲ್ಲಲ್ಲೂ ಕಂಡು ಬರ್ತಾ ಇದೆ. ಸಣ್ಣ ಮಕ್ಕಳ ಮೇಲೆ ಎಲ್ಲ ದಾಳಿ ನಡೆಸುವಂಥದ್ದು, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸುವಂಥದ್ದು, ಇಂಥ ಹಲವು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಇದು ಒಂಥರ ಆಘಾತಕಾರಿ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಸಣ್ಣ ಮಕ್ಕಳ ಮೇಲೆ ಈ ಥರ ದಾಳಿ ಆಗ್ತಾ ಇರೋದು ಭಾಳಷ್ಟು ಆಘಾತಕಾರಿ. ಆ ನಿಟ್ಟಿನಲ್ಲಿ ಪೊಲೀಸರು ಸ್ವಲ್ಪ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಂಡಾಗ ಇಂಥವ್ರಿಗೆ, ಸ್ಪೆಷಲಿ ಇಂಥವರಿಗೆ, ಮಕ್ಕಳ ಮೇಲೆಲ್ಲ ದಾಳಿ ಮಾಡ್ತಾರಲ್ಲ, ಮುಗ್ಧ ಮನಸ್ಸುಗಳ ಮೇಲೆ ದಾಳಿ ಮಾಡ್ತಾರಲ್ಲ, ಅಂಥವ್ರ ಮೇಲೆ ಎಸ್ಪೆಷಲಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಮತ್ತು ಕಾನೂನು ಮೂಲಕ ಅವರಿಗೆ ಬಿಗಿಯಾದಂತಹ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಮಾಡಬೇಕಾಗುತ್ತೆ. ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅದನ್ನ ನ್ಯಾಯ ಸಿಗುತ್ತೆ ಅನ್ನುವಂಥ ಭಾವನೆ ಎದುರಿಗಿದೆ. ಈ ಘಟನೆ ಹೇಗೆ ನಡೆಯಿತು ಅನ್ನೋದನ್ನು ಕೊಡಗು ಜಿಲ್ಲಾ SP ಆಗಿರುವಂತಹ ಬಿಂದು ಮಣಿಯವರು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮಾಧ್ಯಮಗಳಿಗೆ ಅವರು ಕೊಟ್ಟ ಹೇಳಿಕೆ ಏನು ಅನ್ನೋದನ್ನು ನೋಡಿ. ಇದು ವಿರಾಜಪೇಟೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಚಿಕ್ಕಪೇಟೆ ಜಾಗ ಇರುವಂತಹ ಲೈನ್ ಮನೆಯಲ್ಲಿ ಒಂದು 4 ವರ್ಷದ ಮಗುವಿನ ಡೆತ್ ಆಗಿದೆ ಅನ್ನುವ ಇಂಟಿಮೇಷನ್ ನಮಗೆ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೇ ಆ ಲೈನ್ ಮನೆಯಲ್ಲೇ ವಾಸವಿರುವಂತಹ ಒಬ್ಬ ಆರೋಪಿ ಪ್ರತಾಪ್ ಅನ್ನೋನು ಮಾಡಿರ್ತಾನೆ
ಎಂಬ ನಮಗೆ ಮಾಹಿತಿ ಬಂದ ಮೇರೆಗೆ ವಿರಾಜಪೇಟೆ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIRನ ನಾವು ದಾಖಲು ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಪರೀಕ್ಷೆ ಹಾಗೆ ಇದು ಆರೋಪಿನ ದಸ್ತಗಿರಿ ಮಾಡುವಂತಹ ಒಂದು ಪ್ರೊಸೀಜರ್ ನಾವಿನ್ನು ಮಾಡ್ತಿದ್ದೀವಿ. ಮುಂದೆ ಏನೇನು ಕ್ರಮ ತಗೊಳ್ತೀವಿ ಅನ್ನೋದನ್ನು ಪ್ರೊಸೀಜರ್ ಮಾಡಾದ್ಮೇಲೆ ನಿಮಗೆ ತಿಳಿಸ್ಕೊಡ್ತೀವಿ. ನಮಗೆ ಅಟ್ ಪ್ರೆಸೆಂಟು ಒಂದು FIR ದಾಖಲಾಗಿದೆ. ವೈದ್ಯಕೀಯ ಪರೀಕ್ಷೆ ಹಾಗೂ ದಸ್ತಗಿರಿ ಮಾಡುವಂತಹ ಒಂದು ಪ್ರೊಸೀಜರ್ ಏನಿದೆ ಅದನ್ನು ನಾವಿನ್ನು ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೆ ನಡೆದಿದೆ ಅಂತ ಅನ್ಕೋತೀರ? ಎಲ್ಲರೂ ಒಂದೇ ಕುಟುಂಬದವರು ಆಗಿದ್ದರು ಅಂತ ಇಲ್ಲಿ ನೀಡಿದಂತಹ ಕಂಪ್ಲೇಂಟ್ ಹಾಗೂ ಆರೋಪಿ ಒಂದೇ ಕುಟುಂಬದವರು. ಅವರ ಮಧ್ಯೆ ಒಂದು ಅನೈತಿಕ ಸಂಬಂಧ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಜಗಳ ಆಯಿತು. ಆ ಒಂದು ಜಗಳದಲ್ಲಿ ಮಗುವಿಗೆ ಗಾಯ ಆಗಿ ಮಗು ಸಾವನ್ನಪ್ಪಿದೆ ಅನ್ನುವ ಮಾಹಿತಿ ನಮಗೆ ಪ್ರಥಮವಾಗಿ ಸಿಕ್ಕಿರುವಂಥದ್ದು. ಯಾವಾಗ ನಡೆದ ಘಟನೆ? ಇದು ನಮಗೆ 12ನೇ ತಾರೀಕು ಬೆಳಗ್ಗೆ ಗೊತ್ತಾಗುತ್ತೆ. ಬೆಳಗಿನ ಜಾವ ನಡೆದಿರಬಹುದು ಅನ್ನೋದು ನಮಗೆ ಬಂದಂಥ ಮಾಹಿತಿ.